ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಖಾತೆ ಹಂಚಿಕೆಯಾಗುವುದಕ್ಕಿಂತ ಮೊದಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆ ಬಂದರೆ ಬೆಳಗಾವಿ ಆಟ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ. ಅದೇ ನೋಡಿ, ಸಂಪುಟ ವಿಸ್ತರಣೆ ಏನಾಯಿತು ಅದಕ್ಕಿಂತ ಮುಂಚೆ ಒಂದು ಸಭೆ ದಿಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್, ಲಕ್ಷ್ಮಣ ಸವದಿ ಮತ್ತು ಜಾರಕಿಹೊಳಿ ಮಧ್ಯೆ ನಡೀತು. ಎಸ್, ಯಾರನ್ನ ಮಂತ್ರಿ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ನನಗಿರುವ ಮಾಹಿತಿಗಳ ಪ್ರಕಾರ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಹೇಳಿದರು, ನೀವು ಯಾರನ್ನೇ ಮಂತ್ರಿ ಮಾಡಿ, ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆದರೆ ಒಳ್ಳೆಯದು, ಅಶೋಕ್ ಪಟ್ಟಣ್ ಮಂತ್ರಿ ಆದರೂ ಓಕೆ ಅನ್ನೋದನ್ನು ಹೇಳಿದರು. ಆದರೆ ಅವರೆಲ್ಲೂ ಲಕ್ಷ್ಮಣ ಸವದಿ ಹೆಸರನ್ನು ಮಂತ್ರಿ ಮಾಡಿ ಅನ್ನೋದನ್ನು ಹೇಳಿರಲಿಲ್ಲ. ಯಾರು ಸವದಿ ಎದುರಿಗೆ ಇದ್ರೂ ಕೂಡ ಅವ್ರು ಹೇಳಿರಲಿಲ್ಲ. ಓಕೆ, ಅವರು ಲಕ್ಷ್ಮೀ ಹೆಬ್ಬಾಳ್ಕರನ್ನು ಮಂತ್ರಿ ಮಾಡಿ, ಯಾಕಂದರೆ ಬ್ಯಾಂಕ್ನ ಚುನಾವಣೆಯಲ್ಲಿ ಕೊನೆಗೇನಾಯಿತು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಆನ್ ಬೋರ್ಡ್ ಬಂದರು ಜಾರಕಿಹೊಳಿ ಜೊತೆ. ಅದು ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಅಣತಿಯಂತೆ ನಡೆದಿತ್ತು ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಮುಖ್ಯಮಂತ್ರಿ ಹುದ್ದೆ ಭಾಳ ಮುಖ್ಯ. ಈಗ ನಾವು ಜಾರಕಿಹೊಳಿ ಅವ್ರ ಜೊತೆ ಕೆಡಿಸ್ಕೊಂಡು ಏನು ಮಾಡೋದು, ಅದಕ್ಕೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಕೂಡ ಜಾರಕಿಹೊಳಿ ಜೊತೆ ನಾಯಕತ್ವ ಬದಲಾವಣೆಯ ಮುಂಚೆ ಸಾಕಷ್ಟು ಸುತ್ತುಗಳ ಮಾತುಕತೆಯನ್ನು ನಡೆಸಿದರು. ಎಷ್ಟರ ಮಟ್ಟಿಗೆ ಅಂದರೆ ಸಿದ್ದರಾಮಯ್ಯನವರ ಜಾರಕಿಹೊಳಿ ಮೇಲಿನ ಮುನಿಸಿಗೆ ಪ್ರಮುಖ ಕಾರಣ ಜಾರಕಿಹೊಳಿ ಪದೇ ಪದೇ ಡಿ ಕೆ ಶಿವಕುಮಾರನ್ನು ಭೇಟಿಯಾಗ್ತಿದ್ರು ಅನ್ನೋದು. ಇದು ಒಂದು ಕಡೆ, ಏನು ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರರ ಸಂಬಂಧ ಒಂದು ಕಡೆ. ಇನ್ನೊಂದು ಕಡೆ ಅಜಿತ್, ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವರನ್ನು ಒಂದು ರೀತಿಯ ಪೊಲಿಟಿಕಲ್ ಬ್ಯಾಲೆನ್ಸ್ಗೋಸ್ಕರ ಅವರನ್ನು ಮಂತ್ರಿ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲೂ ಇತ್ತು ಮತ್ತು ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ವಿ. ಮಂತ್ರಿ ಮಾಡಲಿಲ್ಲದಿದ್ದರೆ ಲಕ್ಷ್ಮಣ್ ಸವದಿ ಮತ್ತು ರಾಜು ಕಾಗೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಉಳಿತಾರ. ಆ ಕಾರಣದಿಂದ ಕೂಡ ಡಿ ಕೆ ಶಿವಕುಮಾರ್ ಲಕ್ಷ್ಮಣ್ ಸವದಿ ಅವರನ್ನು ಕ್ಯಾಬಿನೆಟ್ಗೆ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಈಗ ನಾವು ತೋರಿಸಿದಂತೆ ಬ್ಯಾಂಕ್ನ ಚುನಾವಣೆಯ ಪಾರ್ಶ್ವಭೂಮಿ ಕೂಡ ಇದೆ ಇದಕ್ಕೆ. ಬ್ಯಾಂಕ್ನ ಚುನಾವಣೆಯ ಇತಿಹಾಸ ಏನು ಹೇಳುತ್ತೆ ಅಂತಂದರೆ, ಬೆಳಗಾವಿಯಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ನಡೆಯುತ್ತೆ, ಅದರ ಜೊತೆಗೆ ಯಾವ ಪಕ್ಷಾತೀತವಾಗಿ ಬ್ಯಾಂಕ್ನ ಚುನಾವಣೆಗಳು ನಡೀತವೆ. ಅಲ್ಲಿ ಜೊಲ್ಲೆ ಪ್ರಿಯಾಂಕಾ ಜಾರಕಿಹೊಳಿ ಯಾರ ವಿರುದ್ಧ ಗೆದ್ದರು, ಆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಜಾರಕಿಹೊಳಿ ಅವ್ರ ಜೊತೆ ಸೇರಿಕೊಂಡ್ರು ಬ್ಯಾಂಕ್ ಎಲೆಕ್ಷನ್ಗೆ. ಎಸ್, ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ, ರಾಜು ಕಾಗೆ, ಅಶೋಕ್ ಪಟ್ಟಣ್ ಇವರೆಲ್ಲ ಒಂದು ಕಡೆ ಸೇರಿಕೊಂಡ್ರು. ಆ ರೀತಿಯ ವಿಚಿತ್ರ ಸನ್ನಿವೇಶದಲ್ಲಿ ಚುನಾವಣೆ ನಡೆದ ನಂತರ ಈಗ ಆ ಸಹಕಾರಿ ಖಾತೆಯನ್ನೇ ಲಕ್ಷ್ಮಣ್ ಸವದಿಗೆ ಕೊಟ್ಟಿರುವಾಗ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇನ್ನಷ್ಟು ಕುತೂಹಲ ಅನ್ನಲ್ಲ, ನಾನು ರೋಚಕತೆಯನ್ನು ಪಡೆಯುತ್ತೆ. ಯಾಕಂದರೆ ಲಕ್ಷ್ಮಣ್ ಸವದಿ ಕೂಡ ಇವತ್ತವರು ಮಂತ್ರಿ ಆಗಿದ್ದಾರೆ ಅಂತಂದರೆ ಜಾರಕಿಹೊಳಿಯವರ ವಿರುದ್ಧದ ಅವ್ರದ್ದು ಸ್ಟ್ಯಾಂಡ್ ಏನಿತ್ತು ಆ ಕಾರಣಕ್ಕೋಸ್ಕರ ಅವರನ್ನು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಗುರುತಿಸಲಾಯಿತು. ಅಂದರೆ ಒಂದು ರೀತಿಯ ಬ್ಯಾಲೆನ್ಸ್ ಮಾಡ್ತಾರೆ ಬೆಳಗಾವಿಯ ಕಾಂಗ್ರೆಸ್ ಪಾಲಿಟಿಕ್ಸ್ ಅನ್ನುವ ಕಾರಣಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಅವರನ್ನು ಕರ್ಕೊಂಡು ಬಂದರು, ಜಗದೀಶ್ ಶೆಟ್ಟರನ್ನು ಕರ್ಕೊಂಡು ಬಂದರು. ಈಗ ಲಕ್ಷ್ಮಣ್ ಸವದಿ ಸಹಕಾರಿ ಇಲಾಖೆಯ ಸಚಿವರಾದ ನಂತರ ಜಾರಕಿಹೊಳಿ ಜೊತೆಯ ಅವರ ಪೊಲಿಟಿಕಲ್ ಫೈಟ್ ಹೇಗೆ ನಡೆಯುತ್ತೆ, ಅದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ. ನಾನೇನೋ ಭಯಂಕರ ಸಂಚಲನ ಆಗತ್ತೆ ಅನಿಸಲ್ಲ, ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ಸಿಡೆಂಟಲಿ ಕ್ಯಾಬಿನೆಟ್ನಿಂದ ಹೊರಗಡೆ ಇದ್ದಾರೆ. ಜಾರಕಿಹೊಳಿ ಜೊತೆ ಬೆಳಗಾವಿ ಜಿಲ್ಲೆಯಲ್ಲಿ ಇರೋದು ಲಕ್ಷ್ಮಣ್ ಸವದಿ. ಸಹಕಾರಿ ಖಾತೆಯನ್ನೇ ಅವ್ರಿಗೆ ಕೊಡಲಾಗಿದೆ. ಎಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ಖಾತೆಗೆ ಬಹಳ ಮಹತ್ವ ಇದೆಯೋ ಆ ಖಾತೆಯನ್ನು ಲಕ್ಷ್ಮಣ್ ಸವದಿ ಅವ್ರಿಗೆ ಕೊಡಲಾಗಿದೆ. ಹೀಗಿರುವಾಗ ಪಾಲಿಟಿಕ್ಸ್ ಏನಾಗಬಹುದು ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿರ್ತಕ್ಕಂಥ ಕುತೂಹಲ ಇದೆ. ಅದರಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಇವ್ರದ್ದೇನು ಜಗಳ ಇದೆ ಲಕ್ಷ್ಮಣ್ ಸವದಿ ಅವ್ರದ್ದು ಅಥಣಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಆ ಜಗಳ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಬರೀ ಸತೀಶ್ ಜಾರಕಿಹೊಳಿ ಜೊತೆ ಇಲ್ಲ, ಅದು ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಇವರೆಲ್ಲರೂ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರ ಪಾಲಿಟಿಕ್ಸ್ ಒಂದೇ ಅನ್ನೋದನ್ನು ಎಲ್ಲರೂ ಹೇಳ್ತಿರ್ತಾರೆ. ಎಸ್, ಹೀಗಿರುವಾಗ ಲಕ್ಷ್ಮಣ್ ಸವದಿ ಅವರಿಗೆ ಡಿ ಕೆ ಶಿವಕುಮಾರ್ ಏನು ತಾಕತ್ತು ತುಂಬಿದ್ದಾರೆ ಸಹಕಾರ ಸಚಿವರನ್ನಾಗಿ ಮಾಡಿ, ಅದರ ಇಂಪ್ಲಿಕೇಶನ್ ಬೆಳಗಾವಿ ಜಿಲ್ಲೆಗೆ ಸೀಮಿತವಾಗಿ ಏನು ಅನ್ನೋದರ ಅಂದರೆ ತಿಕ್ಕಾಟದ ಮೋಡಿಗೆ ಹೋಗ್ತಾರೆ ಲಕ್ಷ್ಮಣ ಸವದಿ ಅಂತ ಅನ್ಸುತ್ತಾ? ಈಗ ಬಾಲ್ ಈಸ್ ಇನ್ ಹಿಸ್ ಕೋರ್ಟ್. ಅಜಿತ್, ಏನು ದೈನಂದಿನ ತಿಕ್ಕಾಟಗಳು ನಡೆಯಲ್ಲ, ಎಲ್ಲ ರೀತಿಯ ಅಡ್ಜಸ್ಟ್ಮೆಂಟ್ಗಳು ಹಿಂದೆ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿಯವರ ಮಧ್ಯೆ ಕೂಡ ಒಂದು ಈಗ ಅದು
ಅದಾಗಿದ್ದ್ಯಾವಾಗ ರಮೇಶ್ ಜಾರಕಿಹೊಳಿ ಜಗಳದ ಕಾರಣದಿಂದ ಶುರು ಆಯಿತು, ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ. ದಿನ ಜಗಳ ಆಗತ್ತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ, ಆದರೆ ಬೆಳಗಾವಿಯ ಹಿಡಿತ ಯಾರ್ದು ಅನ್ನೋದೇನಿದೆ ಅಲ್ವಾ, ಅದರಲ್ಲಿ ಲಿಂಗಾಯತ ವರ್ಸಸ್ ನಾನ್ ಲಿಂಗಾಯತ್ ಜಾರಕಿಹೊಳಿಯ ಫೈಟ್ ಕೂಡ ಇದೆ. ಅದರಲ್ಲಿ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದರ ಒಂದು ನೇತೃತ್ವವನ್ನು ವಹಿಸ್ಲಿಕ್ಕೆ ಶುರು ಮಾಡಿದರು. ಯಾವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತರು BJPಯಲ್ಲಿ ಒಂದು ರೀತಿ ವೀಕ್ ಆದ ನಂತರ, ಯಾಕಂದರೆ ಉಮೇಶ್ ಕತ್ತಿ ತೀರ್ಕೊಂಡ್ರು, ಲಕ್ಷ್ಮಣ್ ಸವದಿ ಹಾಗೇ ಇದ್ದರು, ಅವ್ರು ಬೇರೆ ಪಾರ್ಟಿಗೆ ಹೋದರು, ಅಣ್ಣಾ ಸಾಹೇಬ್ ಜೊಲ್ಲೆ ಚುನಾವಣೆಯನ್ನು ಸೋತರು, ಪ್ರಭಾಕರ್ ಕೋರೆ ರಾಜ್ಯಸಭಾ ಮೆಂಬರೂ ಆಗಲಿಲ್ಲ, ಮಾಂತೇಶ್ ಕವಟಗಿ ಮಠನ ಲಕ್ಷ್ಮಣ್ ಜಾರಕಿಹೊಳಿ ಕ್ಯಾಂಡಿಡೇಟ್ ಹಾಕಿ ಜಾರಕಿಹೊಳಿ ಬ್ರದರ್ಸ್ ಸೋಲಿಸಿದ್ರು. ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಒಂದು ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಬೇಕೋ ಬೇಡವೋ ಲಿಂಗಾಯತ ವರ್ಸಸ್ ಜಾರಕಿಹೊಳಿ ಒಂದು ಫೈಟ್ ಇದೆ, ಪೊಲಿಟಿಕಲ್ ಫೈಟ್ ಇದೆ. ಈಗ ಲಕ್ಷ್ಮಣ್ ಸವದಿ ಮಂತ್ರಿ ಆಗಿರೋದ್ರಿಂದ, ಇನ್ಸಿಡೆಂಟಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗದೇ ಇರೋದ್ರಿಂದ, ಒಂದು ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಪೊಲಿಟಿಕಲ್ ಸಂಬಂಧಗಳೇನು, ಇನ್ನೊಂದು ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅವರ ನಡುವಿನ ಫೈಟ್ ಹೆಂಗೆ ನಡೆಯುತ್ತೆ. ಈಗ ನೋಡಿ, ನಿಮ್ಗೆ ನೆನಪಿದ್ರೆ ರಮೇಶ್ ಕತ್ತಿ ನಮ್ಮ ಇಂಟರ್ವ್ಯೂಗೆ ಬಂದಿದ್ದರು. ಏನು ಹೇಳಿದ್ರು ಅವರು, ನಿಲ್ಲಿ ಈ ಸಲ ಸತೀಶ್ ಜಾರಕಿಹೊಳಿ ಎಂಕನ್ ಮರಡಿಗೆ ನಾನು ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ಹೇಳಿದರು. ಹೌದು. ರಮೇಶ್ ಜಾರಕಿಹೊಳಿ ವಿರುದ್ಧ ಕೂಡ ಕ್ಯಾಂಡಿಡೇಟ್ ಹಾಕ್ತೀನಿ, ನಾನು ಒಟ್ಟು ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಪೊಲಿಟಿಕಲ್ ಫೈಟ್ ಕೊಡ್ತೀನಿ ಅಂತ ಹೇಳಿದರು. ಲಕ್ಷ್ಮಣ್ ಸವದಿ ಈಗ ಮಂತ್ರಿಯಾಗಿ ಬರ್ತಾ ಇದ್ದಾರೆ. ಸೊ ಅದರ ಕಾನ್ಸಿಕ್ವೆನ್ಸ್ ಏನು, ಇಂಪ್ಲಿಕೇಶನ್ಸ್ ಏನು ತಕ್ಷಣ ಗೊತ್ತಾಗಲ್ಲ. ಅಜಿತ್, ಭಾಳ ಸೀಸನ್ ಪೊಲಿಟಿಷಿಯನ್ಸ್ ಇದ್ದಾರೆ ಎಲ್ಲರೂ. ಇವರು ಜಾರಕಿಹೊಳಿ ಬ್ರದರ್ಸ್ ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಎಲ್ಲ ವೆರಿ ಸೀಸನ್ ಪೊಲಿಟಿಷಿಯನ್ಸ್ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ ಇದ್ದಾರೆ ಅದರಲ್ಲಿ. ಪ್ರಕಾಶ್ ಹುಕ್ಕೇರಿ ಜಾರಕಿಹೊಳಿ ಜೊತೆ ಇಲ್ಲ, ಅವರು ಆಂಟಿ ಜಾರಕಿಹೊಳಿ ಗ್ರೂಪಲ್ಲಿ ಇರ್ತಾರೆ. ಇಂಟ್ರೆಸ್ಟಿಂಗ್ ಇದೆ ಅದು. DCC ಬ್ಯಾಂಕ್ ಇರ್ಬೋದು ಮತ್ತು ಇವ್ರಿಗೆ ಸಹಕಾರಿ ಖಾತೆ ಕೊಟ್ಟಿರೋದ್ರಿಂದ ಹೆಂಗೆ ಟರ್ನ್ ತೆಗೆದುಕೊಳ್ಳುತ್ತೆ ನೋಡ್ಬೇಕು. ಅಂದರೆ ಇಡೀ ರಾಜ್ಯದಲ್ಲಿ ಕೆಲವು ವಿಷಯಗಳಿವೆ ಅಲ್ವಾ, ಅದರ ಪೈಕಿ ಇದು ಕೂಡ ಒಂದು. ಕಾಂಗ್ರೆಸ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರ ಜೊತೆ ಸಂಬಂಧ ಸುಧಾರಿಸಿಕೊಂಡಿರುವ ಸನ್ನಿವೇಶದಲ್ಲಿ ಲಕ್ಷ್ಮಣ ಸವದಿ ಅವ್ರನ್ನ ಇಟ್ಕೊಂಡು DK ಶಿವಕುಮಾರ್ ಏನೋ ಆಟ ಆಡಕ್ಕೆ ಹೋಗ್ತಾರೆ ಅಂತ ಅನ್ಸೋದಿಲ್ಲ. ಅಜಿತ್ ನೋಡಿ, ಅಂದ್ರೆ ಈ ಹಿಂದಿನ ಕೆಮಿಸ್ಟ್ರಿನೇ ಮುಂದುವರೆದಿದ್ರೆ ಆ ಮಾತು ಬೇರೆ ಇತ್ತು. ಅಜಿತ್ ನೋಡಿ, ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ನಡುವೆ ಎಷ್ಟೇ ಸಂಬಂಧಗಳು, ಟಾಕಿಂಗ್ ಸಂಬಂಧಗಳು ಶುರು ಆಗಿದ್ವು. ಮೊದಲು ಅವ್ರ ನಡುವೆ ಸಂಪರ್ಕವೇ ಇರಲಿಕ್ಕಿಲ್ಲ ಅನ್ನೋದಿತ್ತು. ಬಟ್ ಇಬ್ಬರು ಭಾಳ ಪ್ರಾಗ್ಮ್ಯಾಟಿಕ್ ಇದ್ದಾರೆ, ಫ್ಲೆಕ್ಸಿಬಲ್ ಇದ್ದಾರೆ, ಇಬ್ಬರು ನಡುವೆ ಟಾಕಿಂಗ್ ಸಂಬಂಧಗಳು ಶುರು ಆಗಿದ್ವು. ಸತೀಶ್ ಜಾರಕಿಹೊಳಿ ಮನಸ್ಸಿನಲ್ಲಿ ಏನಿತ್ತು ನೋಡಿ, ಸಿದ್ದರಾಮಯ್ಯನವ್ರು ಹೋಗೋದು ಪಕ್ಕ, ಸಿದ್ದರಾಮಯ್ಯನವ್ರ ನಾಯಕತ್ವ ಬದಲಾವಣೆ ಆಗೋದು ಪಕ್ಕ. ಸಿದ್ದರಾಮಯ್ಯನವರ ನಾಯಕತ್ವ ಬದಲಾವಣೆ ಆದಾಗ ನಾನು ನಂಬರ್ 2 ಆಗಿ ಎಮರ್ಜ್ ಆಗಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಮನಸ್ಸು. ಹೌದು. ಅನೇಕರು ಹೇಳ್ತಾರೆ ಅವರು ಸಿದ್ದರಾಮಯ್ಯನವ್ರನ್ನ ತೆಗಿಲಿಕ್ಕೆ ಪ್ರಯತ್ನ ಪಟ್ಟರು ಅಂತ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ತೆಗಿಲಿಕ್ಕೆ ಪ್ರಯತ್ನ ಪಡೋಕ್ಕಿಂತ ಅವರು ಇವತ್ತೇನು BK ಹರಿಪ್ರಸಾದ್ ಬಂದು ಕುಳಿತಿದ್ದಾರೆ, ಆ ಜಾಗದಲ್ಲಿ ನಾನು ಬಂದು ಕೂತ್ರೆ ನ್ಯಾಚುರಲ್ ನಂಬರ್ 2 ಆಗ್ತೀನಿ ಅನ್ನೋದು ಜಾರಕಿಹೊಳಿ ಮನಸ್ಸು. ರೈಟ್. ಬಟ್ ಯಾವಾಗ ನಾಯಕತ್ವ ಬದಲಾವಣೆ ಸ್ಮೂತ್ ಆಗಿ ನಡೀತು, ಅಂದರೆ ನಿಮಗೆ ಜಾರಕಿಹೊಳಿ, MB ಪಾಟೀಲ್, ಪರಮೇಶ್ವರ್ ಅವರು ಹೋಗಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಬೇಕು, ರಾಜೀನಾಮೆ ಕೊಡಿಸ್ಬೇಕು ಅಂತ ಸನ್ನಿವೇಶವೇ ಉದ್ಭವ ಆಗಲಿಲ್ಲ. ಯಾವಾಗ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರು ಕರೆದು ಹೇಳಿದರು, ಇಲ್ಲ ನೀವು ರಾಜೀನಾಮೆ ಕೊಡಲೇಬೇಕು, 2 ದಿನದಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಉಳಿದವ್ರು ಹೇಳಿದ್ರು ಕೇಳಲಿಲ್ಲ. ಅವ್ರು ಹೇಳಿದರು, ನೋ ನೀವೇನೇನೋ ಹೇಳ್ತಿದ್ದೀರಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಆಗ ಸತೀಶ್ ಜಾರಕಿಹೊಳಿ ಅವ್ರದ್ದು ಲೆಕ್ಕಾಚಾರಗಳು ಸ್ವಲ್ಪ ಮಟ್ಟಿಗೆ ಉಲ್ಟಾ ಪಲ್ಟಾ. ಕರೆಕ್ಟ್. ಅವರು ಏನು ಅಧ್ಯಕ್ಷರಾಗಬೇಕು ಅಂತ ಅಂದ್ಕೊಂಡಿದ್ರು, ಸಿದ್ದರಾಮಯ್ಯನವರು ಅವರು DK ಶಿವಕುಮಾರ್ಗೆ ನಾಯಕತ್ವ ಬಿಟ್ಟುಕೊಟ್ಬಿಟ್ರು. ಆದರೆ ಯಾರು ತನ್ನ ಜೊತೆ ನಿಂತಿಲ್ಲ ಒಳಗಡೆಯಿಂದ ಅಂತ ಗೊತ್ತಾಯ್ತು, ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ, ಅವ್ರ ವಿರುದ್ಧ ಇವರು ತಿರುಗಿ ಬಿದ್ದುಬಿಟ್ರು. ಯಾರು? ಸಿದ್ದರಾಮಯ್ಯನವರು. ಆಗ ಸತೀಶ್ ಜಾರಕಿಹೊಳಿ ಅವರ ಬಲ ಸ್ವಲ್ಪ ಕುಗ್ಗಿತು ಅಂತ ನನಗನ್ಸುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದರೂ ಸತೀಶ್ ಜಾರಕಿಹೊಳಿ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಅವ್ರಿಗೆ ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಕೂಡ ಸಿಗ್ತಾ ಇತ್ತು. ಕರೆಕ್ಟ್. ಹೌದು, ಸಿದ್ದರಾಮಯ್ಯನವರು ಹಠ ಹಿಡಿದಿದ್ರೆ ಸಿಗ್ತಾ ಇತ್ತು. ಹೀಗಾಗಿ ಬದಲಾದ ಸನ್ನಿವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ಬೆಳಗಾವಿ ಜಿಲ್ಲೆಗೆ ಸೀಮಿತವಾಯಿತು. ಅಲ್ಲಿ ಸೀಮಿತ ಆದಾಗ ಸತೀಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಮಂತ್ರಿ ಮಾಡಬೇಕು, ಲಕ್ಷ್ಮಣ್ ಸವದಿ ಅವರನ್ನು ಮಂತ್ರಿ ಮಾಡಬೇಕು ಅನ್ನುವ ಸನ್ನಿವೇಶದಲ್ಲಿ ನನಗನ್ಸುತ್ತೆ ಜಾರಕಿಹೊಳಿ ಫ್ಯಾಕ್ಟರನ್ನು ಬ್ಯಾಲೆನ್ಸ್ ಮಾಡುವ ದೃಷ್ಟಿಯಿಂದ
ಅಲ್ಲಿ ಲಕ್ಷ್ಮಣ್ ಸವದಿ ಅವ್ರನ್ನ ಮಂತ್ರಿ ಮಾಡಲಾಯಿತು. ಈಗ ಅವ್ರನ್ನ ಮಂತ್ರಿ ಮಾಡಿದ್ದು ಕೂಡ ಸ್ವಲ್ಪ ನೀವು ಜಾರಕಿಹೊಳಿ ಅವ್ರನ್ನ ಟೇಕ್ ಆನ್ ಮಾಡಿ ಬ್ಯಾಲೆನ್ಸ್ ಮಾಡಿ ಜೊತೆಗೆ ಹೋಗಿ ಅಂತ ಮಂತ್ರಿ ಮಾಡಿಲ್ಲ ಅವ್ರನ್ನ ಯಾರು. ಹೌದು ಹೌದು ಹೌದು. ಇಲ್ಲ ನೀವು ಜಾರಕಿಹೊಳಿ ಅವರ ಜೊತೆ ಹೆಜ್ಜೆ ಹಾಕಿ ಇಬ್ಬರು ಕೂಡಿ ಕೆಲಸ ಮಾಡಿ ಅಂತ ಹಾಕಿಲ್ಲ. ಅವ್ರನ್ನ ಮಂತ್ರಿ ಮಾಡಿದ್ದೇ ಸ್ವಲ್ಪ ಜಾರಕಿಹೊಳಿ ಫ್ಯಾಕ್ಟ್ರನ್ನ ಬ್ಯಾಲೆನ್ಸ್ ಮಾಡಿ ಅಂತ. ಆಮೇಲೆ ಲಕ್ಷ್ಮಣ ಸವದಿ ಹೆಸರು ಬಂದಾಗ ಸಿದ್ದರಾಮಯ್ಯನವರು ಏನು ಬೇಡ ಅಂದಿರೋದಿಲ್ಲ, ನ್ಯಾಚುರಲಿ ಬೇಡ ಅಂದಿರಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಒಂದು ಪ್ರಾಮಿಸನ್ನು ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಲಕ್ಷ್ಮಣ್ ಸವದಿ ಬರುವಾಗ ಮಾಡಿದ್ರು, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ. ಆ ಪ್ರಾಮಿಸ್ನ ಅನುಗುಣವಾಗಿ ಕೂಡ ಮಂತ್ರಿ ಮಾಡಬೇಕಿತ್ತು. ಇಲ್ಲಿ ಇಂಟ್ರೆಸ್ಟಿಂಗ್ ಏನಾಗಿದೆ ಬೆಳಗಾವಿ ಜಿಲ್ಲೆ ಎಲ್ಲರಿಗೂ, ಯಾಕಂದ್ರೆ 18 ಸೀಟ್ ಇವೆ ರೀ. ಹೌದು, ಓಲಾಡ್ತಾ ಇರುತ್ತೆ ಬೆಳಗಾವಿ. ಅಡ್ಜಸ್ಟ್ಮೆಂಟ್ಗೂ ಹೆಸರುವಾಸಿ, ಜಗಳಕ್ಕೂ ಹೆಸರುವಾಸಿ. ಹ್ಯಾವ್ ಅಂತಾರೆ ನೋಡ್ರಿ ನಮ್ಮ ಕಡೆ, ಹ್ಯಾವ. ಹೌದು ಹೌದು, ರಾಜಕೀಯ ಹ್ಯಾವಕ್ಕೆ ಹೆಸರುವಾಸಿ ಅದು. ಹೀಗಿರುವಾಗ ಈಗ ಅಲ್ಲಿ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿ ರೆಬೆಲ್ಲು, ಬಾಲಚಂದ್ರ ಜಾರಕಿಹೊಳಿ ವಿಜಯೇಂದ್ರ ಪರ, ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಪರ, ಆದರೆ ಅವರ ಬೆಂಬಲಿಗ ಅಲ್ಲ. ಲಕ್ಷ್ಮಣ್ ಸವದಿ ಮಂತ್ರಿ ಆಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗಿಲ್ಲ. ನೀವು ಈ ಪೊಲಿಟಿಕಲ್ ಕಾಂಟೆಕ್ಸ್ಟಲ್ಲಿ ಬೆಳಗಾವಿ ರಾಜಕಾರಣವನ್ನು ನೋಡಿದರೆ ರೋಚಕ, ನಾ ಅದಕ್ಕೆ ಹೇಳಿದೆ ಬರೀ ಕುತೂಹಲ ಇಲ್ಲ, ಇಲ್ಲಿ ರೋಚಕತೆ ಇದೆ. ರೋಚಕತೆ, ಕರೆಕ್ಟ್ ಕರೆಕ್ಟ್, ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.